ನಮಸ್ತೆ. ನಾನು ಈ ದಿನ ಸಂಖ್ಯಾಶಾಸ್ತ್ರದ ಬಗ್ಗೆ ಹೇಳುತ್ತೇನೆ. ಮೊದಲು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಂಖ್ಯಾಶಾಸ್ತ್ರದಲ್ಲಿ ನಂಬರ್ಗಳ ಬಗ್ಗೆ ತಿಳಿಯಬಹುದು. 1ನೇ ನಂಬರು ಸೂರ್ಯನ ಸೂಚಿಸುತ್ತದೆ, 2ನೇ ನಂಬರು ಚಂದ್ರ, 3 ಗುರು, 4 ರಾಹು, 5 ಬುಧ, 6 ಶುಕ್ರ, 7 ಕೇತು, 8 ಶನಿ, 9 ಕುಜ. ನಿಮ್ಮದು ಡೇಟ್ ಆಫ್ ಬರ್ತು ಈ ಚಾರ್ಟ್ ಇಲ್ಲಿ ಇರುವ ರೀತಿಯಲ್ಲಿ ಅದನ್ನು ರಚಿಸಿಕೊಳ್ಳಿ. ಮೇಲೆ ಒಂದು ಚಾರ್ಟ್ ಇದೆಯಲ್ಲ, 3, 1, 9 ಇದು ಧರ್ಮವನ್ನು ಸೂಚಿಸುತ್ತದೆ. 6, 7, 5 ಇದು ಅರ್ಥ. 2, 8, 4 ಅಂದರೆ ಆಸೆ. ಅಂದರೆ ನಿಮ್ಮದು ಮೆಂಟಲಿ ಲೆವೆಲ್ಲು ಯಾವ ಥರ ಇರುತ್ತೆ, ನೀವು ಯೋಚನೆ ಮಾಡುವ ರೀತಿ ಯಾವ ಥರ ಅಂದರೆ 3, 1, 9 ಆ ಗ್ರಹಗಳಲ್ಲಿ ಯೋಚನೆ ಮಾಡ್ತೀರಾ. ನಿಮಗೆ ಕೆಲಸ ಯಾವುದು ಆಗ್ಬೋದು ಅಂದರೆ 6, 7, 5 ಈ ರೀತಿಯಲ್ಲಿ ನಿಮ್ಮ ಕೆಲಸ ಆ ಗ್ರಹಗಳಿಗೆ ಸಂಬಂಧಪಟ್ಟ ಕೆಲಸ ಆಗುತ್ತೆ ಅಂತ. 2, 8, 4 ಅಂದರೆ ನಿಮ್ಮ ಆಸೆಗಳು ಏನು, ನಿಮ್ಮ ಕನಸುಗಳು ಏನು ಅದ್ರ ಬಗ್ಗೆ ಹೇಳುತ್ತದೆ. ನಿಮ್ಮದು ಡೇಟ್ ಆಫ್ ಬರ್ತು ಯಾವುದಾದ್ರು, ಈಗ ನಾನು ಎಕ್ಸಾಂಪಲ್ಲು 12, 6, 1981 ಬರೆದಿದ್ದೀನಿ. ನಿಮ್ಮ ಡೇಟ್ ಆಫ್ ಬರ್ತ್ ಅದನ್ನು ಬರೆದುಕೊಂಡು ಈ ಚಾರ್ಟಲ್ಲಿರೋ ರೀತಿ ಹಾಕಿಕೊಳ್ಳಿ. ಈಗ 1 ಅಂದರೆ ಮೇಲ್ಗಡೆ ಇರೋ ಚಾರ್ಟಲ್ಲಿ 1 ಹಾಕಿದ್ದೀನಿ, 2 ಅಂದರೆ ಕೆಳಗಡೆ ಬರುತ್ತೆ, 6 ಅಂದರೆ ಮಧ್ಯದಲ್ಲಿ ಬರುತ್ತೆ. 1, 1 ಅಂದರೆ 2 ಸಲ ಇದೆ. ಅಂದರೆ ಸೂರ್ಯ ನಿಮಗೆ ಜಾಸ್ತಿ ಪ್ರಾಮುಖ್ಯತೆ ಸೂರ್ಯಗ್ರಹದಲ್ಲಿ ಇರುತ್ತದೆ ಅಂತ. 9 ಮೇಲಿದೆ, 8 ಕೆಳಗಿದೆ. 3 ಸಲ 1, 1 ಬಂದಿದೆ. ಅಂದರೆ ನಿಮ್ಮದು ಮೆಂಟಲಿ ಲೆವೆಲು ಸೂರ್ಯ ತತ್ವ ಅಂದರೆ ತುಂಬ ಸ್ಟ್ರಾಂಗಾಗಿ ಯೋಚನೆ ಮಾಡ್ತೀರಾ, ಆತ್ಮವಿಶ್ವಾಸ ಇರುತ್ತೆ ನಿಮಗೆ, ಆ ಥರ ಹೇಳುತ್ತೆ. 6 ಅಂದರೆ ಸ್ವಲ್ಪ ನಿಮ್ಮ ಕೆಲಸಗಳಲ್ಲಿ ಅಂದರೆ ಹಣಕಾಸು ಚೆನ್ನಾಗಿರುತ್ತೆ, ನೀವು ಸ್ವಲ್ಪ ಫ್ಯಾಷನ್ ಪ್ರಿಯರು, ಆ ಥರ ಫಿಲಮು, ಸಂಗೀತ ಈ ಥರ ಇಷ್ಟಪಡ್ತೀರಾ ಅಂತ. 2 ಅಂದರೆ ಕನಸುಗಾರರು, ಸ್ವಲ್ಪ ಚಂಚಲ ಬುದ್ಧಿ ಇರುತ್ತೆ. 8 ಅಂದರೆ ಸ್ವಲ್ಪ ಹೀಗೆ ನಡಿಬೇಕು ಹಾಗೆ ನಡಿಬೇಕು ಅಂತ ಹೇಳ್ತೀರಾ, ಸ್ವಲ್ಪ ಕಷ್ಟವೂ ಇರುತ್ತೆ. ನಿಮ್ಮ ಡೇಟಲ್ಲಿ 8, 8 2 ಸಲ ಬಂದರೆ 3 ಸಲ ಬಂದರೆ ತುಂಬ ಕಷ್ಟಪಡ್ತೀರಾ. ಅದಕ್ಕೆ ಸ್ವಲ್ಪ ಶನಿ ಆರಾಧನೆ ಮಾಡಿದ್ರೆ, ಹನುಮಂತನ ಆರಾಧನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. 9, 9 ಬಂದರೆ ಸ್ವಲ್ಪ ಆಕ್ಸಿಡೆಂಟ್ಗಳಾಗೋದು, ಬೀಳೋದು, ಏಳೋದು ಇದೆಲ್ಲ ಇರುತ್ತೆ. ಸ್ವಲ್ಪ ಸುಬ್ರಹ್ಮಣ್ಯನ ಆರಾಧನೆ, ನಾಗನ ಆರಾಧನೆ ಅಥವಾ ದೇವಿಯ ಆರಾಧನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಸೂರ್ಯ ಬಂದರೆ ತುಂಬ ಸ್ಟ್ರಾಂಗ್ ಇರ್ತೀರ. ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು, ಸೂರ್ಯನನ್ನು ಜಪ ಮಾಡೋದು, ರಾಮನ ಮಂತ್ರ ಹೇಳೋದು ಹೀಗೆಲ್ಲ ಮಾಡಿದ್ರೆ ಒಳ್ಳೆಯದು. ಆದರೆ ನೀವು ತುಂಬ ಸ್ಟ್ರಾಂಗ್ ಇರೋದ್ರಿಂದ ನೀವು ಏನು ಕೆಲಸ ಸಕ್ಸಸ್ ಆಗುತ್ತೆ ಬೇಗ. ನಿಮಗೆ ಕೆಲಸಗಳು ಬೇಗ ಗೌರ್ಮೆಂಟ್ ಕೆಲಸಗಳು ಏನಾದ್ರು ಟ್ರೈ ಮಾಡಿದ್ರೆ ಆಗುತ್ತೆ. 6 ಇದ್ದವರು ಸ್ವಲ್ಪ ಮ್ಯೂಸಿಕ್ ಬಗ್ಗೆ ಇಂಟ್ರೆಸ್ಟು, ಕಲೆ, ಫಿಲಮ್ ಫೀಲ್ಡು ಈ ಥರ ಹೋಗ್ತಾರೆ. ಅಂದರೆ ಆಸೆಗಳು ಹೆಚ್ಚಾಗಿರುತ್ತೆ. ನಿಮ್ಮದು ಯಾವುದು ನಂಬರ್ಗಳಿಂದ ಸ್ಟ್ರಾಂಗ್ ಇದೆಯೋ ವೀಕ್ ಇದೆಯೋ ಇದೆಲ್ಲ ನೋಡ್ಕೋಬೋದು. ನೆಕ್ಸ್ಟ್ ಇದರಲ್ಲಿ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಹೇಳ್ತೇನೆ.